ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ರಿಂಗ್ ಬೀಡ್ಸ್ ಯೂಸ್ ಮಾಡಿ ಯಾವ ಥರನಾಗಿ ಕುಚ್ಚು ಹಾಕೋದಂತ ಹೇಳ್ಕೊಡ್ತೀನಿ. ಇಲ್ಲಿ 7 ಎಳೆ ದಾರಣ ತೊಗೊಂಡಿದ್ದೀನಿ. ಗೋಲ್ಡನ್ ಕಲರ್ ರಿಂಗ್ ಬೀಡ್ಸನ್ನು ತೊಗೊಂಡಿದ್ದೀನಿ. ಸೀಸರು, 8 ನಂಬರ್ ನೀಡಲ್ನ ತೊಗೊಂಡಿದ್ದೀನಿ. ಗೋಲ್ಡನ್ ಕಲರು ಬೀಡ್ಸನ್ನು ತೊಗೊಂಡಿದ್ದೀನಿ. ಇವಾಗ ಹೇಗೆ ಹಾಕೋದಂತ ತೋರಿಸ್ಕೊಡ್ತೀನಿ, ನೋಡೋಣ ಬನ್ನಿ. ನಾನಿಲ್ಲಿ ಕಾಟನ್ ಕ್ಲಾತಿಗೆ ತೋರಿಸ್ತಾ ಇದ್ದೀನಿ. ನೀವು ನಿಮ್ಮ ಸಾರಿಗೆ ಹಾಕ್ಕೊಳ್ಳಿ. ಮೊದಲು ಸಾರಿನ ನಾಟ್ ಮಾಡ್ಕೋಬೇಕು. ಮೊದಲಿಗೆ ಲಾಕ್ ಹಾಕ್ಕೋಬೇಕು. ಲಾಕ್ ಹಾಕ್ಕೊಂಡು ಒಂದು ಚೈನ್ ಹಾಕ್ಕೋಬೇಕು. ಚೈನ್ ಹಾಕ್ಕೊಂಡು ಪಕ್ಕದಲ್ಲೇ ಒಂದು ಸಿಂಗಲ್ ಕ್ರೋಶ ಹಾಕ್ಕೋಬೇಕು. ಸಿಂಗಲ್ ಕ್ರೋಶ ಹಾಕ್ಕೊಂಡು 2 ಚೈನ್ ಹಾಕ್ಕೊಂಡು ಡಬಲ್ ಕ್ರೋಶ ಹಾಕ್ಕೋಬೇಕು. 1 2 3 4 ಡಬಲ್ ಕ್ರೋಶ ಹಾಕ್ಕೊಂಡು 3 ಚೈನ್ ಹಾಕ್ಕೋಬೇಕು. 3 ಚೈನ್ ಹಾಕ್ಕೊಂಡು ಮತ್ತೆ ಕರೆಕ್ಟಾಗಿ ನೋಡ್ಕೊಂಡು ಎಲ್ಲಿಗೆ ಬರುತ್ತಲ್ಲ ಅಲ್ಲಿಗೆ ನೋಡ್ಕೊಂಡು ಮತ್ತೆ ಡಬಲ್ ಕ್ರೋಶ ಹಾಕ್ಕೋಬೇಕು. 1 2 ಇದು ತುಂಬ ಸಿಂಪಲ್ ಇದೆ, ಬೇಗನೆ ಆಗುತ್ತೆ. ಬಿಗ್ನರ್ಸ್ಗೆ ಈಸಿ ಆಗುತ್ತೆ, ಹಾಗೆ ಅಷ್ಟೇ ಗ್ರ್ಯಾಂಡಾಗಿಯೂ ಕಾಣಿಸುತ್ತೆ. ಮೂರು 4 5 ಇವಾಗ ನಾನು ರಿಂಗ್ ಬೀಡ್ಸನ್ನು ಹಾಕೋತಾ ಇದ್ದೀನಿ. ಇಲ್ಲಿ ಈ ಥರ ರಿಂಗ್ ಬೀಡ್ಸ್ ಹಿಡ್ಕೊಂಡು ಸಿಂಗಲ್ ಕ್ರೋಶ ಹಾಕೋಬೇಕು. ನಾನಿಲ್ಲಿ ಸ್ಮಾಲ್ ಬೀಡ್ಸನ್ನು ಹಾಕೋತಾ ಇದ್ದೀನಿ. ಗೋಲ್ಡನ್ ಕಲರ್ ಬೀಡ್ಸು ಹಾಕೊಂಡು ಡಬಲ್ ಕ್ರೋಶನ ಸಿಂಗಲ್ ಆಗಿ ಮಾಡ್ಕೋಬೇಕು. ಮತ್ತೆ ಒಂದು ಬೀಡ್ಸನ್ನು ಹಾಕೋತಾ ಇದ್ದೀನಿ. ಬೀಡ್ಸನ್ನು ಹಾಕೊಂಡು ಸೇಮ್ ಡಬಲ್ ಕ್ರೋಶನ ಸಿಂಗಲ್ ಕ್ರೋಶ ಆಗಿ ಮಾಡ್ಕೋಬೇಕು. ಅಂದರೆ ಸೂಜಿ ಮೇಲೆ ಒಂದು ಸರಿ ದಾರಣ ತೊಗೊಂಡು 3 ಸೇರಿ ಒಂದನ್ನೇ ಮಾಡ್ಕೋಬೇಕು. ಮತ್ತು ಸೇಮ್ ಅದೇ ಪ್ರೊಸೀಜರ್ನ ಕಂಟಿನ್ಯೂ ಮಾಡಬೇಕು.
ಫುಲ್ ರಿಂಗ್ ಆಗುವವರೆಗೂ ಹಾಕೋತಾ ಇದ್ದೀನಿ. ಫುಲ್ ರಿಂಗ್ ಅಂದರೆ 9 ಬೀಡ್ಸು ಹಾಗೆ 9 ಡಬಲ್ ಕ್ರೋಶಾ ಡಿಸೈನು ಬಂದಿದೆ. ಇವಾಗ ಲಾಸ್ಟಿಗೆ ಹಾಕೋತಾ ಇದ್ದೀನಿ. ಸಿಂಗಲ್ ಕ್ರೋಶಾ ಹಾಕ್ಕೊಂಡು ಮತ್ತೆ ಡಿಸೈನ್ನ ಕಂಟಿನ್ಯೂ ಮಾಡ್ಕೋತಾ ಹೋಗಬೇಕು. ಮತ್ತು ನಾನಿಲ್ಲಿ ಏನು ಮಾಡ್ತೀನಿ, ಸೂಜಿ ಮೇಲೆ ಒಂದು ಸಾರಿ ದಾರನ ತೊಗೊಂಡು ಡಬಲ್ ಕ್ರೋಶಾನ ಹಾಕೋತಾ ಹೋಗ್ತೀನಿ. ಪಕ್ಕದಲ್ಲೇ ಮತ್ತೊಂದು ಡಬಲ್ ಕ್ರೋಶಾ, ಇವಾಗ 2 ಹಾಕ್ಕೊಂಡಿದ್ದೀನಿ. ಇದು 3ನೇದು ಹಾಕೋತಾ ಇದ್ದೀನಿ. ಹಾಗೆ ನಾನಿಲ್ಲಿ 5 ಡಬಲ್ ಕ್ರೋಶಾನ ಹಾಕೋತಾ ಇದ್ದೀನಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡದೆ ಯಾರೆಲ್ಲ ವಿಡಿಯೋನ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಇವಾಗ 5 ಹಾಕ್ಕೊಂಡೆ. 5 ಡಬಲ್ ಕ್ರೋಶಾನ ಹಾಕ್ಕೊಂಡು ನಾನಿಲ್ಲಿ ಮತ್ತೆ 3 ಚೈನು ಹಾಕೋತಾ ಇದ್ದೀನಿ. 2 3 3 ಚೈನ್ ಹಾಕ್ಕೊಂಡು ಮತ್ತೆ ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಅಂದರೆ ಡಬಲ್ ಕ್ರೋಶಾ ಹಾಕ್ಕೊಂಡೆ ಲಾಕ್ ಮಾಡ್ಕೋಬೇಕು. ಮತ್ತು ಪಕ್ಕದಲ್ಲೇ 5 ಡಬಲ್ ಕ್ರೋಶಾನ ಹಾಕ್ಕೋಬೇಕು. ಡಬಲ್ ಕ್ರೋಶಾನ ಹಾಕ್ಕೊಂಡು ಮತ್ತು ರಿಂಗು ಹಾಕ್ಕೊಂಡು ಅದಕ್ಕೆ ಡಬಲ್ ಕ್ರೋಶಾ ಹಾಕ್ಕೊಂಡು ಅದನ್ನೇ ಸಿಂಗಲ್ ಕ್ರೋಶಾ ಮಾಡ್ಕೊತು ಡಿಸೈನ್ನ ಕಂಟಿನ್ಯೂ ಮಾಡ್ಕೋತಾ ಹೋಗಬೇಕು. ಪೂರ್ತಿ ಆದಮೇಲೆ ಯಾವ ಥರನಾಗಿ ಕಾಣಿಸುತ್ತೆ ಅಂತ ನಿಮಗೆ ತೋರಿಸ್ತೀನಿ ನೋಡಿ. ಪೂರ್ತಿ ಆದಮೇಲೆ ಡಿಸೈನು ಈ ಥರನಾಗಿ ಕಾಣಿಸುತ್ತೆ. ಒಂದೇ ಸ್ಟೆಪ್ನಲ್ಲಿ ತುಂಬ ಸಿಂಪಲ್ಲಾಗಿ ಹಾಕೋಬಹುದಾದಂಥ ಡಿಸೈನು. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.